ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಫ್ರೆಶ್ ಅನ್ನಿಸ್ತಾ ಇದೆ. ಆ್ಯಂಡ್ ಸೊ ಈ ಮಂಡೇನ ನಾನು ಕಾಫಿ ಟೀ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೆಪ್ಪಿ ಪೋಸ್ಟೆಡ್ ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್. ಸೊ ಟೀ ಎಲ್ಲ ಕುಡ್ದಿದ್ದಾಯಿತು. ಸೊ ಮತ್ತೆ ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ಟೈಮ್ 1:30 ಆಗಿದೆ. ಸೊ 1:30 ಆಗಿರೋದ್ರಿಂದ ಲೈಕ್ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ, ಬಟ್ ತುಂಬ ಕೆಲಸ ಇದೆ. ಸೊ ನಾನು ಸದ್ಯಕ್ಕಂತೂ ಲಂಚಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಮಜ್ಜಿಗೆ ಕುಡಿತಾ ಇದ್ದೀನಿ. ಆ್ಯಂಡ್ ಮಜ್ಜಿಗೆ ನನ್ನ ರೊಟೀನಲ್ಲಿ ಯಾವಾಗಲೂ ಇರುತ್ತೆ. ಸೊ ಪರ್ ಡೇ ನಾನು 1/2 ಲೀಟರ್ ಮಜ್ಜಿಗೆ ಕುಡಿತೇನೆ, ಬಾಡಿ ತಂಪಾಗಿರುತ್ತೆ ಅಂತ. ಆ್ಯಕ್ಚುಲಿ ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ವರ್ಕ್ ಇದೆ ಮಾಡೋದಕ್ಕೆ. ಆದರೂ ದಿಸ್ ಪೀಪಲ್ ಆರ್ ಗಿವಿಂಗ್ ಮಿ ಸೋ ಮಚ್ ಆಫ್ ವರ್ಕ್. ಅಬು, ದಿಸ್ ಇಸ್ ಅಬು ಆ್ಯಂಡ್ ದಿಸ್ ಇಸ್ ಸುಭಾಷ್. ದೇ ಆರ್ HR ಅಲ್ಲ, ಯು ಗೈಸ್ ಆರ್ HR. ಈಸ್ HR. Subhash is a trainer. No, even he is off limits. Even he is HR. Hi guys. ಸೊ 3:30 ಆಗಿತ್ತು ಟೈಮು. ಸಿಕ್ಕಾಪಟ್ಟೆ ಲೇಟ್ ಆಗಿದ್ದರಿಂದ ಹಸುವಾಗ್ತಾ ಇತ್ತು. ಸೊ ಊಟ ಮಾಡೋಣ ಅಂತ ನಾನು ಊಟಕ್ಕೆ ಬಂದೆ. ಸೊ ಇವತ್ತಿನ ಊಟ ಬಿಸಿಬೇಳೆಬಾತ್ ಮತ್ತು ಮಸಾಲ ವಡೆ. ಗೈಸ್, ಏನು ಗೊತ್ತಾ, ನಾನು ಸಿಕ್ಕಾಪಟ್ಟೆ ಡಯಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನನ್ನ ಕೈಲಿ ಡಯಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕೆಲವೊಂದು ಸಲ ಆಫೀಸಲ್ಲಿ ಇರ್ತೀನಿ, ಕೆಲವೊಂದು ಸಲ ಹೊರಗಡೆ ಇರ್ತೀನಿ. ಸೊ ಆ ರೂಟೀನ ಫಾಲೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆ್ಯಕ್ಚುಲಿ ಇವತ್ತು ಮಂಡೆಯಿಂದ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಡೋಂಟ್ ನೋ, ಆಗಿಲ್ಲ. ಸೊ ನಾಳೆಯಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನಾನು ಸ್ವಲ್ಪ ಸ್ಲಿಮ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಮುಗೀತು. ಟೈಮ್ ಕೂಡ 6:45 ಆಯಿತು. ಸೊ ನಾನು ಆಫೀಸಿಂದ ಹೊರಡ್ತಾ ಇದ್ದೀನಿ ಅಷ್ಟೇ. ಗೈಸ್, ಆ್ಯಕ್ಚುಲಿ ನಾನು ಮನೆಗೆ ಬಂದಾಯಿತು ಆಫೀಸಿಂದ. ಸೊ ನಮ್ಮ ಏರಿಯಾದಲ್ಲಿ ಕಿಂಗ್ಸ್ ಕಾಫಿ ಓಪನ್ ಆಗಿದೆ. ಸೊ ಹಾಗೆ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಕಿಂಗ್ಸ್ ಕಾಫಿ ತುಂಬ ಚೆನ್ನಾಗಿದೆ, ಬಟ್ ಇಷ್ಟು ದಿನ ನಮ್ಮ ಏರಿಯಾದಲ್ಲಿ ಆ ಬ್ರಾಂಚ್ ಇರಲಿಲ್ಲ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಒಳಗಡೆ ಹೋದೆ. ಸೊ ಇದು ಬೇಸಿಕಲಿ ಕಿಂಗ್ಸ್ ಕಾಫಿ RMVಯಲ್ಲಿ ಲೊಕೇಟ್ ಆಗಿರುವಂಥದ್ದು. ನನಗೆ ಆ್ಯಂಬಿಯನ್ಸ್ ಎಲ್ಲ ಸಿಕ್ಕಾಪಡೆ ಇಷ್ಟ ಆಯಿತು. ಆ್ಯಂಡ್ ಮೂರೋವರಲ್ಲಿ ಪ್ರತಿಯೊಂದು ಕನ್ನಡದಲ್ಲೇ ಬರೆದಿದ್ದಾರೆ. ಹೌದು, ಕೆಲವೊಂದು ಕಡೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಸೊ ನಾನು ಮ್ಯಾಗಿ ಮತ್ತು ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ದೆ. ಕಾಫಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಪ್ಲೀಸ್ ನೀವು ಒಂದ್ಸಲ ಡಾಲರ್ಸ್ ಕಾಲೋನಿ RMV ಸೆಕೆಂಡ್ ಸ್ಟೇಜ್ ಹತ್ರ ಬಂದು ಟ್ರೈ ಮಾಡ್ಬೋದು. 100% ನಾನು ಗ್ಯಾರಂಟಿ ಕೊಡ್ತೀನಿ, ಕಾಫಿ ತುಂಬ ಚೆನ್ನಾಗಿದೆ. ಗೈಸ್, ಆ್ಯಕ್ಚುಲಿ ನಾನು ಕಿಂಗ್ಸ್ ಕಾಫಿಗೆ ಹೋಗಿ ಬಂದಿದ್ದಾಯಿತು. ಸೊ ಅಲ್ಲಿ ನಾನು ಕಾಫಿ ಟೇಸ್ಟ್ ಮಾಡಿದೆ, ಬಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನಾನು ಅಂದ್ಕೊಂಡಿದ್ದೆ ಲೈಕ್ ನಾರ್ಮಲ್ ಫಿಲ್ಟರ್ ಕಾಫಿ ಥರ ಇರುತ್ತೆ ಅಂತ. ಬಟ್ ನಾನು ಅದನ್ನು ಒಂದು ಸಲ ಮೈಸೂರಲ್ಲೇನೋ ಟೇಸ್ಟ್ ಮಾಡಿದ್ದೆ. ಅದಾದ ನಂತರ ಇಲ್ಲೇ ಟೇಸ್ಟ್ ಮಾಡ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಫಿ ಅಂತೂ. ಹಾಗೆ ಚೀಸ್ ಮ್ಯಾಗಿ ಅಲ್ಲ, ನಾರ್ಮಲ್ ವೆಜ್ ಮ್ಯಾಗಿ ತೊಗೊಂಡಿದ್ದೆ. ಅದು ನಾನು 2 ಸ್ಪೂನ್ ತಿಂದೆ, ನನಗೆ ತಿನ್ನೋಕ್ಕಾಗಲಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಚೀಸ್ ಹಾಕಿದ್ರು ಅದರಲ್ಲಿ. ಸೊ ಹಾಗಾಗಿ ನನ್ನ ಮ್ಯಾಗಿನ ವೇಸ್ಟ್ ಮಾಡಬೇಕಾಗಿ ಬಂತು. ಆ್ಯಂಡ್ ನನಗೆ ಕಾಫಿ ಎಷ್ಟು ಇಷ್ಟ ಆಯಿತು ಅಂದರೆ ಫೈನಲಿ ಅಲ್ಲಿಂದ ನಾನು ಕಾಫಿ ಡಿಕಾಕ್ಷನ್ ಕೂಡ ತೊಗೊಬಂದಿದ್ದೀನಿ. ಇಟ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸೊ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನೀಗ ಮನೆಗೆ ಬಂದಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So good night.